ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಭಿಮಾನಿ ದತ್ತಿ ಪ್ರಶಸ್ತಿ ಪಡೆದುಕೊಂಡ ಚಿಕ್ಕಬಳ್ಳಾಪುರ ಪ್ರಜಾವಾಣಿ ಜಿಲ್ಲಾ ವರದಿಗಾರರಾದ ಪ್ರಶಾಂತ್ ಕುರ್ಕೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಸನ್ಮಾನ ಸಮಾರಂಭ. ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಆರ್ ಆಂಜನೇಯ ರೆಡ್ಡಿಯವರು ಮಾತನಾಡಿ, ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರಿನ ಸಮಸ್ಯೆಯ ಬಗ್ಗೆ ಮಾಡಿದ ವರದಿ ನೋಡಿ ಸರ್ಕಾರ ಗಾಬರಿಗೊಂಡಿತು. ಈ ವರದಿಯ ಪರಿಣಾಮ ಪ್ರಶಸ್ತಿ ಬರಲು ಸಾಧ್ಯವಾಯಿತು ಎಂದು ತಿಳಿಸಿದರು. ಈ ಜಿಲ್ಲೆಗಳ ಕೃಷಿಯ ಪ್ರಶ್ನೆ, ಈ ಜಿಲ್ಲೆಗಳಲ್ಲಿ ದನಕರುಗಳು ಮುಂದೆ ಇರಬೇಕಾಗಿರ್ತಕ್ಕಂಥ ಪ್ರಶ್ನೆ, ಎಚ್ಎನ್ ವ್ಯಾಲಿ ಬಗ್ಗೆ ಅಂತರ್ಜಲ, ನೀರು ಸಮಗ್ರವಾಗಿ ನಾನು ಹಲವಾರು ವಿಜ್ಞಾನಿಗಳು ಸಂಪರ್ಕಕ್ಕೆ ಕೊಟ್ಟೆ. ಯಾಕೆಂದ್ರೆ ನಾನು ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಮಾಡೋದಂಗೆ ಆಗ್ತದೆ. ತಾವೇ ಅನೇಕ ವಿಜ್ಞಾನಿಗಳ ಜೊತೆ ಮಾತಾಡಿ, ಅದು ರಾಷ್ಟ್ರ ಮಟ್ಟದ ವಿಜ್ಞಾನಿಗಳಿರ್ಬೋದು, ಅಂತಾರಾಷ್ಟ್ರೀಯ ವಿಜ್ಞಾನಿಗಳಿರ್ಬೋದು, ಅವ್ರನ್ನೆಲ್ಲ ಮಾತಾಡಿದಾಗ ಅಂಥವ್ರದ್ದೆಲ್ಲ ಮಾತಾಡಿ ಅವ್ರದ್ದೆಲ್ಲ ಒಪಿನಿಯನ್ ಅನ್ನು, ಅವರೆಲ್ಲ ಭಾವನೆಗಳನ್ನು ಸೇರಿಸಿ ಇವತ್ತು ಒಂದು ವರದಿಯನ್ನು ಇವರಿಬ್ಬರು ಮಾಡಿದ್ರು. ಯಾರು? ಓಂಕಾರ ಅವರು ಮತ್ತು ಪ್ರಶಾಂತ್ ಕುರ್ಕೆ ಅವರು. ಅಂತ ಅವಳಿ ವ್ಯಾಲಿಗಳು ಅಂದರೆ ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ಯೋಜನೆಗಳ ಬಗ್ಗೆ ಅಷ್ಟೊಂದು ಅರ್ಥಪೂರ್ಣವಾದಂಥ, ಮಾಹಿತಿ ಪೂರ್ಣವಾದಂಥ ವರದಿಗಳನ್ನು ಮಾಡಿದ್ದಕ್ಕಾಗಿ ಇವತ್ತು ಇವರಿಬ್ಬರಿಗೂ ಒಂದು ಮಾಧ್ಯಮದ ಪ್ರಶಸ್ತಿ, ಅಕಾಡೆಮಿಕ್ ಪ್ರಶಸ್ತಿ ಬಂದಿರತಕ್ಕಂಥದ್ದು. ನಿಜವಾಗ್ಲೂ ಇದು ಪ್ರಶಾಂತ್ ಕುರ್ಕೆ ಅವರಿಗೆ ಬಂದಿರತಕ್ಕಂಥ ಸನ್ಮಾನ ಅಲ್ಲ, ಇದು ಈ ಜಿಲ್ಲೆಗಳ ಬದುಕಿಗೆ ಕೊಟ್ಟಂಥ ಒಂದು ಸನ್ಮಾನ ಸರ್ಕಾರ ಅಂತೇಳಿ ನಾವು ಭಾವಿಸ್ಕೋಬೇಕು. ಆದರೆ ಇಲ್ಲಿ ಒಂದು ವಿಚಾರ ಏನಂದರೆ, ಅಂಥ ವಸ್ತುನಿಷ್ಠವಾದಂಥ ವರದಿಗಳನ್ನ ಮಾಡಿದ್ದಕ್ಕೆ ಸರ್ಕಾರ ಇವತ್ತು ಇವ್ರನ್ನ ಗುರುತಿಸಿದೆ. ಇಲ್ಲ, ಚೆನ್ನಾಗಿ ಮಾಡಿದ್ದೀರಿ, ನಮಗೆ ಅರ್ಥ ಮಾಡಿಸಿದ್ದೀರಿ ಅಂತೇಳಿ ವರದಿ ಕೊಟ್ಟಿದೆ. ಆದರೆ ಅದಕ್ಕೆ ಪರಿಹಾರವನ್ನು ಕೊಡಬೇಕಲ್ಲ ಸರ್ಕಾರ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಇವತ್ತು ವಿಫಲ ಆಗ್ತಾ ಇದೆ. ಎಲ್ಲಿ ಸೊಲ್ಯೂಷನ್ ಕೊಡುವಂಥ ಕಡೆಗೆ ಗಮನ ಕೊಡ್ತಾರೆ. ಅದ್ರ ಜೊತೆಗೆ ನನಗೆ ಆಂತರಿಕವಾಗಿ ಇನ್ನೊಂದಿಷ್ಟು ಏನಂದರೆ, ಈ ವರದಿಗಳಾದಾಗ ಈ ಬರೆದಿದ್ದನ್ನು ಕೆಲವರು ಅದನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಕೆಲವರು ಮಹಾನುಭಾವರು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಆಗ ಪಾಪ ಪ್ರಶಾಂತ್ ಕುರ್ಕೆ ಅವರು ಮತ್ತು ಓಂಕಾರ ಅವರು ಈ ವಸ್ತುನಿಷ್ಠ ವಿಚಾರಗಳನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಅಂದಾಗ ಅವರ ಪ್ರಜಾವಾಣಿ ಪತ್ರಿಕೆ ಅವರ ವರದಿಯ ಒಂದು ತಂಡವನ್ನು ಈ ಎರಡೂ ಜಿಲ್ಲೆಗಳಲ್ಲಿ ಓಡಾಡಿಸಿ, 3 ಜಿಲ್ಲೆಗಳಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಸೇರಿಸಿಕೊಂಡು ಓಡಾಡಿಸಿ, ಅಲ್ಲಿ ಅನೇಕ ಜನ ಆ ಸ್ಥಳೀಯ ಮುಗ್ಧ ಹೆಣ್ಣು ಮಕ್ಕಳಾಗಲಿ, ರೈತ ಮಹಿಳೆಯರಾಗಲಿ ಮತ್ತು ರೈತರಾಗಲಿ ಇಂಥವ್ರನ್ನೆಲ್ಲ ಮಾತಾಡಿಸಿ ಅವರು ಹೇಳಿದ ಭಾವನೆಗಳನ್ನು ಮತ್ತೆ ಧ್ವನಿ ರೂಪದಲ್ಲಿ ಅದಕ್ಕೊಂದು ಇದು ಸಹ ಮಾಡಿ, ಧ್ವನಿ ರೂಪದಲ್ಲಿ ಅವ್ರು ಏನು ಹೇಳ್ತಾರೋ ಹಂಗೆ, ಅಂದರೆ ಅವ್ರು ಹೇಳಿದ್ದನ್ನ ಇವರೆಲ್ಲೋ ಮಧ್ಯದಲ್ಲಿ ಏನಾದರೂ ಕ್ರ್ಯಾಪ್ ಮಾಡ್ತಾರ ಅನ್ನೋದು ಭಾವನೆ ಬರಬಾರ್ದು ಅಂತೇಳಿ ಅದನ್ನೂ ಮಾಡಿ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಚಾಟಿ ಬೀಸಿದ್ರು. ಅದಕ್ಕೆ ಇವರ ವರದಿಗಳು ಬರುವಾಗ ಸರ್ಕಾರ ನಿಜವಾಗ್ಲೂ ಬೆದರ್ಕೊಂಡ್ಬಿಟ್ಟಿತ್ತು. ಬೋಸರಾಜ್ ಅವರಾದರೆ ಇದಕ್ಕೆ ಏನು ಸೊಲ್ಯೂಷನ್ ಮಾಡಬೇಕು, ಹೇಗೆ ಮಾಡಬೇಕು ಅಂತೆಲ್ಲ ಎಚ್ಚೆತ್ಕೊಂಡು ಮಾತಾಡಿದ್ರು. ಅಂದರೆ ವ್ಯವಸ್ಥೆ ಮತ್ತು ನಮ್ಮ ಜಿಲ್ಲೆಗಳಲ್ಲಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿ ಇವೆಲ್ಲ ಸೇರಿಕೊಂಡು ನಿಜವಾಗ್ಲೂ ನಮ್ಗೇನು ಆಗಬೇಕಾಗಿತ್ತು ನಾವೆಲ್ಲ ಭಾವಿಸ್ಕೊಂಡಿದ್ವಿ, ನೀರಾವರಿ ಹೋರಾಟಗಾರರು ಭಾವಿಸ್ಕೊಂಡಿದ್ವಿ. ಈ ಸರಣಿ ಮುಗಿಯೋದ್ರೊಳಗಡೆ ಖಂಡಿತ ಸರ್ಕಾರ ಇಳಿದು ಬಂದು ಖಂಡಿತ ಇಲ್ಲ, ನಾವು 3ನೇ ಹಂತದ ಶುದ್ಧೀಕರಣ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಭಾವಿಸ್ಕೊಂಡಿದ್ವಿ. ಅಂದರೆ ಅವಾಗ ಮಾತುಗಳು ಬಂದು ಮೀಟಿಂಗ್ಸ್ ಆದವು, ಮಾತುಗಳು. ಅಂದರೆ ನಂತರ ದಿನಗಳಲ್ಲಿ ಅದು ಹಾಗೆ ಮಾಡ್ತೀವಿ. ಅಂದರೆ ನಮ್ಮ ಇಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಯಾವ ಮಟ್ಟದಲ್ಲಿ ಪ್ರೆಷರ್ ಹಾಕಬೇಕಾಯಿತು ಈ ವರದಿಗಳೆಲ್ಲ ಬಂದಮೇಲೆ, ಕೋಲಾರದ ಇದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಅದ್ರ ಮೇಲೆ ಒತ್ತಡ ಹೇಳಬೇಕಾಗಿತ್ತು. ಆ ಒತ್ತಡ ಹೇರುವಲ್ಲಿ ನಮ್ಮವರು ಸಂಪೂರ್ಣವಾಗಿ ವಿಫಲರಾಗಿದ್ದರು. ಹಾಗಾಗಿ ಇವತ್ತು ಅದು ಮುಂದಕ್ಕೆ ಹೋಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಅದು 3ನೇ ಹಂತದ ಶುದ್ಧೀಕರಣ ಆಗುವವರೆಗೆ ನೀರಾವರಿ ಹೋರಾಟ ಸಮಿತಿಯವರು ಮಾತ್ರ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಈ ಸಂದರ್ಭದಲ್ಲಿ ಒಂದಿಷ್ಟು, ಯಾಕೆಂದರೆ ನಾನು ಸಬ್ಜೆಕ್ಟ್ ಬಿಟ್ಟು ಮಾತಾಡಿಲ್ಲ, ಅವರಿಗೆ ಮಾಧ್ಯಮದ ಇದು ಬಂದಿರತಕ್ಕಂಥದ್ದೇ ಈ ಸಬ್ಜೆಕ್ಟ್ಗೋಸ್ಕರ ಅಂತೇಳಿ ಅದನ್ನು ನಾನು ಮಾತಾಡಿದ್ದೀನಿ. ತಾವೆಲ್ಲ ನಮಗೆ ಇದೇ ರೀತಿ ದಶಕಗಳಿಂದ ಏನು ನಿಮ್ಮ ಆಶೀರ್ವಾದ, ನಿಮ್ಮ ಸಲಹೆ, ಸೂಚನೆ, ಮಾರ್ಗದರ್ಶನ ಕೊಡ್ತಾ ಬಂದಿದ್ದೀರಿ. ಅದೇ ರೀತಿ ಕಡೆಗೆ ನೀರಾವರಿ ಹೋರಾಟ ಹೊರಡುತ್ತದೆ ಮಾರ್ಚ್ನಲ್ಲಿ. ಅದಾದ ನಂತರ ತಾವು ಸಹ ಅದಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಕೇಳಿಕೊಳ್ತಾ, ಈ ಒಳ್ಳೆಯ ಸದಾವಕಾಶ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡುತ್ತಾ ಎಲ್ಲರಿಗೂ, ಅದರಲ್ಲಿ ಕಾರ್ತಿಯವರು, ಚಂದ್ರಶೇಖರವರು, ಬಾಲಣ್ಣ, ನಮ್ಮ ದಯಣ್ಣ, ಎಲ್ಲ ಮುರಳಿ, ಎಲ್ಲರನ್ನೂ ನಾನು ನೆನೆಸ್ಕೋಬೇಕಾಗ್ತದೆ. ಅಶೋಕ ನಮ್ಮ ಸ್ವಾಮಿಗಳಿರ್ತದೆ.
ಎಲ್ಲರನ್ನೂ ನಾನು ನೆನೆಸ್ಕೊಂಡು ವೆಂಕಟೇಶ್ ಎಲ್ಲರಿಗೂ ನಾನು ನಮಸ್ಕಾರಗಳು ತಿಳಿಸಿ ನಾನು ನನ್ನ ಮಾತನ್ನು ಮಾಡ್ತಾನೆ. ಹಲವು ಮಹತ್ವದ ವಿಚಾರಗಳನ್ನು ಕೂಡ ಅವರು ಅಂಜನೇಯಲ್ಲಿ ಹಂಚಿಕೊಂಡಿದ್ದಾರೆ. ಪತ್ರಕರ್ತ ಚಂದ್ರಶೇಖರ್ ಮಾತನಾಡಿ, ಪ್ರಶಾಂತ್ ಯಾವುದಕ್ಕೂ ಡೋಂಟ್ ಕೇರ್ ಎನ್ನದೇ ಸುದ್ದಿ ಮಾಡುವ ಸ್ನೇಹಿತ ಎಂದರು. ಇನ್ಫ್ಲೂಯೆನ್ಸ್ ಇರಲಿ. ಈಗ ಸಾಮಾನ್ಯವಾಗಿ ಪತ್ರಿಕೆಗಳು ಓದಿದ ತಕ್ಷಣ ಯಾರೋ ರಾಜಕೀಯದವರು ಸ್ವಲ್ಪ ಜಾಹೀರಾತು ಕೊಟ್ಟರೆ ಸಾಮಾನ್ಯವಾಗಿ ಅವ್ರ ಪರವಾಗಿ ಬರೀತಕ್ಕಂಥ ಒಂದು ವಾತಾವರಣ ಎಲ್ಲರೂ ನಾವು ನೋಡಿದ್ದೀವಿ. ಆದರೆ ಅವ್ರು ಜಾಹೀರಾತು ಕೊಡಲಿ ಬಿಡಲಿ, ಜಾಹೀರಾತು ನನಗೆ ಸಂಬಂಧ ಇಲ್ಲ, ಸುದ್ದಿಗಷ್ಟೇ ನನ್ನ ಸಂಬಂಧ ಇದೆ ಅಂತೇಳಿ ಯಾವುದೇ ಒತ್ತಡ ಪ್ರಭಾವಕ್ಕೆ ಒಳಗಾಗದೇನೆ ಅದು ಒಂಥರ ಡೋಂಟ್ ಕೇರ್ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಗೆಳೆಯ ಪತ್ರಕರ್ತ ಅನ್ನೋದಕ್ಕೆ ನಿಜಕ್ಕೂ ನನಗೆ ಸಂತೋಷ. ನಾನು ಗಮನಿಸಿರ್ತಕ್ಕಂಥ ಈಗ ನೀರಾವರಿ ಬಗ್ಗೆ ವರದಿ ಮಾಡಿ ಬೆಳಕು ಚೆಲ್ಲಿದರು ಎಂದು ಪತ್ರಕರ್ತ ಸದಾಶಿವ ಆರಾಧ್ಯ ತಿಳಿಸಿದರು. ಕೆಲಸ ಮಾಡಿದ್ದೀರಿ, ಅದರಿಂದಾಗಿ ನಿಮಗೆ ಮಾಧ್ಯಮ ಅಕಾಡೆಮಿಯಿಂದ ಪ್ರಶಸ್ತಿ ಸಿಕ್ಕಿದೆ. ಹಾಗಾಗಿ ಚಿಕ್ಕಬಳ್ಳಾಪುರದವನಾಗಿ ನಾನು ಇಂಥ ಒಂದು ಕೆಲಸ ಮಾಡೋದಕ್ಕೆ ಪ್ರಶಸ್ತಿ ತಗೊಳ್ಳೋದಕ್ಕೆ ನಿಮಗೆ ನಾನು ಅಭಿನಂದನೆ ತಿಳಿಸ್ತೇನೆ. ಬಹುಶಃ 2014 ಇಸ್ವಿ ಅನಿಸುತ್ತೆ ಈ ಶಾಶ್ವತ ನೀರಾವರಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜನರನ್ನ ಸೇರಿಸೋ ಪ್ರಯತ್ನವನ್ನು ಆಂಜನೇಯ ರೆಡ್ಡಿಯವರು ಮಾಡ್ತಾ ಇದ್ದಾರೆ. ಸರ್, ಈ ಜನ ಹೀಗೆ ಕಡಿಮೆ ಸೇರ್ತಾ ಇರಲ್ಲ ಸರ್, ಹಿಂಗೆ ನೀವು ಎಷ್ಟೆಲ್ಲ ಪಾದಯಾತ್ರೆ ಮಾಡ್ಕೊಂಡ್ಬಂದ್ರೆ ಜನ ಎಲ್ಲಾನು ಇಲ್ಲಿ ಆಂಜನೇಯ ದೇವಸ್ಥಾನ ಕಡಿಮೆ ಜನ ಸರ್, ಹಿಂಗೆ ಅಂದಾಗ ಜನರ ಬುಡಕ್ಕೆ ಬೆಂಕಿ ಬಿದ್ದಾಗ ಅವರೇ ಎದ್ದು ಬರ್ತಾರೆ ಅಂತೇಳಿ ಆಂಜನೇಯ ರೆಡ್ಡಿ ಹೇಳಿದ್ರು. ಇವತ್ತಿನ ದಿವಸ ಆ ಬುಡಕ್ಕೆ ಬೆಂಕಿ ಬಿದ್ದಿರೋದು ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಸರ್. ಕೆಳಗಡೆ ಹರಿಬೇಕಾದ ಯೋಜನೆ ನೀರು ರಸ್ತೆ ಮೇಲೆ ಹರಿತಾ ಇದೆ, ಕೆರೆಗಳಿಗೆ ನೇರವಾಗಿ ಕಕ್ಕಸ್ ನೀರನ್ನು ಬಿಡ್ತಾ ಇದ್ದಾರೆ. ಆದರೂ ಕೂಡ ಯಾರೂ ಮಾತಾಡೋಕೆ ಆಗದೇ ಇರುವಷ್ಟು ನಮ್ಮನ್ನು ಬಾಯಿ ಮುಗಿಸುವಂಥ ಕೆಲಸವನ್ನು ಶಕ್ತಿಗಳು ಮಾಡಿರ್ತಾರೆ. ಹಾಗಾಗಿ ನಿಮ್ಮ ಹೋರಾಟಕ್ಕೆ ಇನ್ನೂ ಎಷ್ಟು ವರ್ಷ ಆದ್ಮೇಲೆ ಬಲ ಬರ್ತದೆ ಗೊತ್ತಿಲ್ಲ. ಅದನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ನಿಮ್ಮನ್ನು ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೇನೆ. ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲರಿಗೂ ಸಹ ಧನ್ಯವಾದ. ಹಿರಿಯ ಪತ್ರಕರ್ತ ಕಾಗತಿ ನಾಗರಾಜಪ್ಪ ಅವರು ಅಭಿಮಾನಿ ದತ್ತಿ ಪುರಸ್ಕೃತರನ್ನು ಪರಿಚಯಿಸಿದರು. ಮರುಳು ಸಿದ್ದಪ್ಪ ಅವರು, ತಾಯಿ ವಿಜಯಮ್ಮ ಅವರ ಪುತ್ರರಾಗಿ ಜನಿಸಿರ್ತಕ್ಕಂಥ ಪ್ರಶಾಂತ್ ಅವರು ನಾಡಿನ ಸಾಕಷ್ಟು ಇತಿಹಾಸ ಇರ್ತಕ್ಕಂಥ ಸಂಯುಕ್ತ ಕರ್ನಾಟಕದಲ್ಲಿ ದಾವಣಗೆರೆ ಊರಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಪ್ರಜಾವಾಣಿಯಲ್ಲಿ ಡೆಸ್ಕ್ನಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಜಾವಾಣಿಯಿಂದ ಸಾಪ್ತಾಹಿಕ ವಿಭಾಗದಲ್ಲಿ, ಸಿನಿಮಾ ವಿಭಾಗದಲ್ಲಿ ಸಾಕಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿ ಅನೇಕ ಪ್ರತಿಭೆಗಳನ್ನು ಅವರು ಗುರುತಿಸಿ ಬೆಳಕು ತಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪಕ್ಕದ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 6 ವರ್ಷ ಪ್ರಜಾವಾಣಿಯ ಬ್ಯೂರೋದಲ್ಲಿ ಕೆಲಸ ಮಾಡಿದ್ದಾರೆ. ಸತತ 4 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬಹಳ ಸೂಕ್ಷ್ಮವತಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಪತ್ರಕರ್ತರಿಗೆ ಇವತ್ತು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಎಲ್ಲರಿಗೂ ಸಂತೋಷ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಸೇರಿ ಈ ಅಭಿನಂದನಾ ಸಮಾರಂಭಕ್ಕೆ ಸಾಕ್ಷಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆ ಅಂತ. ಅವರು ಬರೀ ಪತ್ರಕರ್ತರಲ್ಲ, ಸಾಹಿತಿಗಳು, ಲೇಖಕರು ಕೂಡ ಆಗಿದ್ದಾರೆ. ಅವರು ಬರೆದಂಥ ಒಂದು ಹಾಸನೊಬ್ಬ ರೇಡಿಯೋ ವಾರ್ತೆ ಅಂತಕ್ಕಂಥ ಕಥಾ ಸಂಕಲನ ಕೂಡ ಅವರು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸಾಕಷ್ಟು ಸಾಹಿತ್ಯ ಪುರಸ್ಕಾರಗಳು ಕೂಡ ಅವರನ್ನು ಆರಿಸಿ ಬಂದಿದೆ. ಈ ಜಿಲ್ಲೆಗೆ ಮಾಧ್ಯಮ ಅಕಾಡೆಮಿ ಬಂದಿರತಕ್ಕಂಥದ್ದು ಬಹಳಷ್ಟು ಸಂತೋಷ ಆಗಿದೆ. ನಮಗೆ ಬಂದಷ್ಟೇ ಖುಷಿ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಬೇರೆಯವರ ಬಳಗದಿಂದ ಏನು ಹಮ್ಮಿಕೊಂಡಿದ್ದೀವಿ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಕ್ಷಿಯಾಗಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಪ್ರೀತಿಯ ಗೆಳೆಯರ ಅಭಿನಂದನೆಯನ್ನು ಆಗುತ್ತೆ ನಮಗೆ ಅಲ್ವಾ, ಇಬ್ಬರಿಗೂ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಯರಾಮ್, ಬಯಲುಸಿರಿ ಸಂಪಾದಕರಾದ ಬಾಲಕೃಷ್ಣ, ವಿಜಯವಾಣಿ ವರದಿಗಾರ ವೆಂಕಟೇಶ್, ಶ್ರೀಮತಿ ಸುಷ್ಮಾ ಶ್ರೀನಿವಾಸ್, ಶ್ರೀಮತಿ ಉಷಾ ಆಂಜನೇಯ ರೆಡ್ಡಿ, ಪಟ್ರೇನಹಳ್ಳಿ ಕೃಷ್ಣ, ಪತ್ರಕರ್ತರ ಮಿತ್ರರೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ನಮ್ಮ ಪ್ರೀತಿಯ ಲೋಕಶ್ರೇಣಿ ಕೃಷ್ಣ ಅವರು ಕೂಡ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸದಾಶಿವ ಅವರು ಸಂಯುಕ್ತ ಕರ್ನಾಟಕ ವಿರೋಧ ನಾನು ಗ್ರೂಪಲ್ಲಿ ಮೆಸೇಜ್ ನೋಡಿಲ್ಲ. ಒಳ್ಳೆ ಕೆಲಸ. ಚಿಕ್ಕಬಳ್ಳಾಪುರದ ನಂದಿ ವಿಜಯ ಅವರು ಕೂಡ ಈ ಕಡೆ ಮತ್ತೆ ಪ್ರಶಾಂತ್ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ. ಇಲ್ಲ, ಒಂದೆರಡು ಮಾತಾಡಿ. ಎರಡು ನಿಮಿಷ ಮಾತಾಡಿ. ಹಾ. ಸನ್ಮಾನ ಸ್ವೀಕರಿಸಿದವರ ಕಡೆಯಿಂದ ಒಂದು 4 ಮಾತು.